ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮೊದಲ ಮಳೆಗೆ ತೊಯ್ದ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣದಲ್ಲಿ ನಡೀತಾ ಹಾಗಾದ್ರೆ ಕಳಪೆ ಕಾಮಗಾರಿ. ಜನರ ತೆರಿಗೆ ದುಡ್ಡಲ್ಲಿ ನಿರ್ಮಾಣವಾದಂತಹ ರಾಮ ಮಂದಿರದ ಪರಿಸ್ಥಿತಿ ಹೀಗಾಗಿದೆ. ಮೇಲ್ಚಾವಡಿಯಿಂದ ನೀರು ಸೋರಿ ಗರ್ಭಗುಡಿಯಲ್ಲಿದ್ದಂತಹ ರಾಮನಿಗೂ ಕೂಡ ಮಳೆ ನೀರು ಸೋರಿಕೆಯಾಗಿದೆ. ಮಂದಿರ ಕಟ್ಟಿದ ಕೆಲವೇ ತಿಂಗಳಲ್ಲಿ ಕಾಣಿಸಿಕೊಂಡಿದೆ ಲೋಪದೋಷಗಳು. ಹಾಗಾದ್ರೆ ಅಯೋಧ್ಯ ರಾಮ ಮಂದಿರದಲ್ಲಿ ಎದ್ದು ಕಾಣ್ತಾ ಇದೆ ಭ್ರಷ್ಟಾಚಾರದ ಕುರುಹುಗಳು. ಬಾಲರಾಮನ ಮೇಲ್ಚಾವಣಿಯಿಂದ ನೀರು ಸೋರಿಕೆಯಾಗ್ತಾ ಇದೆ. ಮಂದಿರ ಕಟ್ಟಿದ ಕೆಲವೇ ತಿಂಗಳಲ್ಲಿ ಕಾಣಿಸಿದಂತಹ ಲೋಪದೋಷಗಳು ಇದರಿಂದ ಗೊತ್ತಾಗ್ತಾ ಇದೆ. ಅಯೋಧ್ಯೆ ರಾಮ ಮಂದಿರದಲ್ಲಿದ್ದ ಅಥವಾ ರಾಮ ಮಂದಿರದಲ್ಲಿ ಎದ್ದು ಕಾಣ್ತಾ ಇದೆ ಹಾಗಾದ್ರೆ ಭ್ರಷ್ಟಾಚಾರದ ವಾಸನೆ. ಬಾಲರಾಮನ ಜೊತೆ ಪ್ರಧಾನ ಅರ್ಚಕ ಸತ್ಯೇಂದ್ರ ದಾಸರಿಗೂ ಕೂಡ ಮಳೆ ನೀರು ಸೋರಿಕೆಯಾಗಿದೆ. ಮಂದಿರದ ನಿರ್ಮಾಣದ ವೇಳೆ ಆಗಿರುವಂತಹ ದಿವ್ಯ ನಿರ್ಲಕ್ಷ್ಯ ಇದು ಭಾರತದ ಅದೆಷ್ಟೋ ಲಕ್ಷಾಂತರ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತಹ ವಿಚಾರವೇ ಸರಿ. ಕಾರಣ ಆತುರಾತುರವಾಗಿ ಅಯೋಧ್ಯೆ ರಾಮ ಮಂದಿರವನ್ನ ಕಟ್ಟಿಸಲಾಯಿತು. ಲಕ್ಷಾಂತರ ಹಿಂದೂಗಳ ಭಾವನೆಗೂ ಕೂಡ ಬೆಲೆಯನ್ನು ಕೊಡಲಾಯಿತು. ಇದು ಹಿಂದೂಗಳ ಸ್ವಾಭಿಮಾನದ ಸಂಕೇತ ಅಂತ ಸಾಕಷ್ಟು ಜನ ಅಂದುಕೊಂಡಿದ್ರು. ಆದರೆ ಆತುರಾತುರವಾಗಿ ಎಲ್ಲವೂ ಅರ್ಜೆಂಟ್ ಆಗಿ ಮಾಡಿ ಈಗ ರಾಮ ಮಂದಿರವನ್ನೇ ಕೂಲಗೆಡಿಸುವಂತಹ ಪ್ರಯತ್ನ ಮಾಡಿದ್ರ. ಹಾಗಾದ್ರೆ ಗರ್ಭಗೃಹದಲ್ಲಿ ನೀರು ಸೋರುತ್ತೆ ಅನ್ನೋದಾದರೆ ಕೋಟಿಗಟ್ಟಲೆ ರೂಪಾಯಿಯನ್ನ ವ್ಯಯಿಸಿಕೊಂಡು ನಿರ್ಮಿಸಿದಂತಹ ರಾಮ ಮಂದಿರದ ಈ ವ್ಯವಸ್ಥೆಗಳು ಯಾವುದನ್ನು ಸೂಚನೆ ಕೊಡ್ತಾ ಇದೆ, ಯಾವುದನ್ನು ಸೂಚಿಸ್ತಾ ಇದೆ ಅಂತ. ಮೊದಲ ಮಳೆಗೆ ತೊಯ್ದಂತಹ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣದಲ್ಲಿ ನಡೀತಾ ಹಾಗಾದ್ರೆ ಕಳಪೆ ಕಾಮಗಾರಿ. ಇನ್ನು ಮಧ್ಯರಾತ್ರಿ ಸುರಿದ ಭಾರೀ ಮಳೆಗೆ ಗರ್ಭಗೃಹದಲ್ಲಿ ನೀರು ಸೋರಿಕೆಯಾಗಿದೆ. ಆವರಣದಲ್ಲಿ ಬಿದ್ದ ಮಳೆ ನೀರು ಹರಿದು ಹೋಗಲು ಸೂಕ್ತ ವ್ಯವಸ್ಥೆ ಇರಲಿಲ್ಲ. ಮಧ್ಯರಾತ್ರಿ ಸುರಿದ ಭಾರೀ ಮಳೆಗೆ ಗರ್ಭಗೃಹದಲ್ಲಿ ನೀರು ಸೋರಿಕೆಯಾಗಿದೆ. ಆವರಣದಲ್ಲಿ ಬಿದ್ದ ಮಳೆ ನೀರು ಹರಿದು ಹೋಗೋದಕ್ಕೂ ಕೂಡ ಸೂಕ್ತವಾದಂತಹ ವ್ಯವಸ್ಥೆ ಅಲ್ಲಿರಲಿಲ್ಲ. ಹೈಟೆಕ್ ಇಂಜಿನಿಯರ್ಗಳು ಮಂದಿರ ಕಟ್ಟಿದ್ದರೂ ನೀರು ಹೋಗೋದಕ್ಕೆ ವ್ಯವಸ್ಥೆ ಮಾಡಿರಲಿಲ್ವಾ? ಹಾಗಾದ್ರೆ ವರ್ಷವೂ ತುಂಬದ ಮಂದಿರಕ್ಕೆ ಆಗಲೇ ರಿಪೇರಿ ಕಿರಿಕಿರಿ ಶುರುವಾಗಿದೆ. ಇದೆಂತಹ ವಿಪರ್ಯಾಸ, ಇದೆಂತಹ ಅವಸ್ಥೆ, ಇದು ಯಾವ ತರಹದ ವ್ಯವಸ್ಥೆ? ಮೇಸ್ತ್ರಿಗಳಿಗೆ ಈ ಕೆಲಸ ಕೊಟ್ಟಿದ್ದರೂ ಬಹುಶಃ ಉತ್ತಮವಾಗಿರ್ತಾ ಇತ್ತೇನೋ. ವಿಶ್ವವಿಖ್ಯಾತವಾದ ರಾಮ ಮಂದಿರಕ್ಕೆ ಸೋರಿಕೆ ತಂದಂತಹ ಮುಜುಗರ ಯಾರಿಗೂ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಮಧ್ಯರಾತ್ರಿ ಸುರಿದ ಭಾರೀ ಮಳೆಗೆ ಗರ್ಭಗೃಹದಲ್ಲಿ ನೀರು ಸೋರಿಕೆಯಾಗಿದೆ. ಆವರಣದಲ್ಲಿ ಬಿದ್ದ ಮಳೆ ನೀರು ಹರಿದು ಹೋಗೋದಕ್ಕೆ ಸೂಕ್ತವಾದಂತಹ ವ್ಯವಸ್ಥೆಗಳಿಲ್ಲ. ಹೈಟೆಕ್ ಇಂಜಿನಿಯರ್ಗಳಿಂದ ಇದನ್ನ ನಿರ್ಮಿಸಲಾಗಿತ್ತು. ಅದೆಷ್ಟೋ ವಾದ ವಿವಾದ, ತರ್ಕ, ಚರ್ಚೆ, ಮಂಡನೆಯ ಬಳಿಕ ಈ ಒಂದು ವಿವಾದ ಬಗೆಹರಿದಿತ್ತು. ಅಲ್ಲಿ ರಾಮ ಮಂದಿರ ಅಥವಾ ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಅವಕಾಶ ಸಿಕ್ತು. ಅವಕಾಶ ಸಿಕ್ಕಿದ ಬಳಿಕ ಆಡಂಬರವಾಗಿ ಬಹಳಷ್ಟು ಸಂಭ್ರಮವಾಗಿ ಕಟ್ಟಿದ್ದಂತಹ ಅಯೋಧ್ಯೆಯ ಗರ್ಭಗೃಹದಲ್ಲಿ ನೀರು ಸೋರ್ತಾ ಇದೆ. ಬರೀ ಒಂದು ಮಳೆಗೆ ನೂರಾರು ಅವಾಂತರಗಳು ಸೃಷ್ಟಿಯಾಗಿದೆ. ಹಾಗಾದರೆ ಹೈಟೆಕ್ ಇಂಜಿನಿಯರ್ಗಳಿಂದ ಕಟ್ಟಿಸಿದಂತಹ ರಾಮ ಮಂದಿರದಲ್ಲಿ ಈ ತರಹದ ಅವ್ಯವಸ್ಥೆ ಎನ್ನುವಂತಹದ್ದು ವಿಜ್ಞಾನಕ್ಕೆ ವಿರುದ್ಧವಾದಂತಹ ವಿಚಾರ ಅಲ್ಲಿ ನಡೀತಾ ಇದೆ ಅನ್ನೋದಾದರೆ, ಸಾಮಾನ್ಯ ಮೇಸ್ತ್ರಿಗಳು ಕಟ್ಟಿದ್ರೂ ಕೂಡ ಅಲ್ಲಿ ಈ ತರಹದ ಪರಿಸ್ಥಿತಿ ಆಗ್ತಾ ಇರಲಿಲ್ವೇನೋ. ಆದರೆ ಹೈಟೆಕ್ ಇಂಜಿನಿಯರ್ಗಳು ಕಟ್ಟಿದಂತಹ ಈ ವಿಚಾರ ಅಥವಾ ಈ ಒಂದು ಮಂದಿರ ಯಾಕೆ ಹೀಗಾಯಿತು? ಇದು ಜನರ ಪ್ರಶ್ನೆ. ಇನ್ನು ಮೊದಲ ಭಾರಿ ಮಳೆಗೆ ಸೋರಿದಂತಹ ಮಂದಿರದ ಮೇಲ್ಚಾವಣಿ ಸೋರಿಕೆಯಾಗಿದೆ. ಈ ಬಗ್ಗೆ ಅಪ್ಡೇಟ್ಗಳು ಸಿಗ್ತಾ ಇದೆ. ಮೊದಲ ಭಾರಿ ಮಳೆಗೆ ಸೋರಿದಂತಹ ಮಂದಿರದ ಮೇಲ್ಚಾವಣಿ ಆತುರಾತುರವಾಗಿ ರಾಮ ಮಂದಿರ ನಿರ್ಮಾಣ ಮಾಡಿದ್ರ. ಹಾಗಾದ್ರೆ ಮಂದಿರದ ಆಡಳಿತ ಮಂಡಳಿ ಪ್ರಧಾನ ಅರ್ಚಕ ಸತ್ಯೇಂದ್ರ ದಾಸರಿಂದ ಅಸಮಾಧಾನ ಸ್ಫೋಟಗೊಂಡಿದೆ. ಮೊದಲ ಭಾರಿ ಮಳೆಗೆ ಸೋರಿದ ಮಂದಿರದ ಮೇಲ್ಚಾವಣಿ ತೂತು ಬಿದ್ದಿದೆಯಾ? ಹಾಗಾದರೆ ಆತುರಾತುರವಾಗಿ ರಾಮ ಮಂದಿರ ನಿರ್ಮಾಣ ಮಾಡಿದ್ರ ಮಂದಿರದ ಆಡಳಿತ ಮಂಡಳಿ. ಪ್ರಧಾನ ಅರ್ಚಕ ಸತ್ಯೇಂದ್ರ ದಾಸರಿಂದ ಈಗ ಅಸಮಾಧಾನದ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಅರ್ಜೆಂಟ್ನಲ್ಲಿ ಎಲ್ಲವೂ ನಡೆದು ಹೋಯ್ತಾ? ಲೋಕಸಭಾ ಚುನಾವಣೆಗೂ ಮುನ್ನ ಸಾಕಷ್ಟು ವಿಚಾರದಲ್ಲಿ ಸದ್ದು ಮಾಡಿದಂತಹ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಯಾಯಿತು. ಸಾಕಷ್ಟು ಲಕ್ಷಾಂತರ ಕೋಟ್ಯಾಂತರ ಭಕ್ತರು ಕೂಡ ಅಲ್ಲಿ ಹರಿದು ಬರ್ತಾ ಇದ್ದಾರೆ. ಸರ್ಕಾರದ ಬೊಕ್ಕಸಕ್ಕೂ ಕೂಡ ಸಾಕಷ್ಟು ಹಣ ಸಿಗ್ತಾ ಇದೆ. ಹೀಗಿದ್ರೂ ಕೂಡ ಅಲ್ಲಿ ಅಥವಾ ಆ ಒಂದು ನಿರ್ಮಾಣದಲ್ಲಿ
ಅವ್ಯವಸ್ಥೆ ಹೇಗೆ ಕಾಣ್ತಾ ಇದೆ? ಹಾಗಾದರೆ ಅಷ್ಟೊಂದು ಗುಣಮಟ್ಟದ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು. ಹೈಟೆಕ್ ಇಂಜಿನಿಯರ್ಗಳನ್ನು ಕೂಡ ಕರೆಸಿ ಮಾಡಿಸಿದಂತಹ ರಾಮ ಮಂದಿರದಲ್ಲಿ ಗರ್ಭಗೃಹದಲ್ಲೇ ನೀರು ಸೋರಿಕೆಯಾಗ್ತಾ ಇದೆ ಅನ್ನೋದಾದರೆ, ಒಂದು ಮಳೆಯನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗದಂತಹ ಗುಣಮಟ್ಟದ ಸಿಮೆಂಟ್ ರಾಮ ಮಂದಿರದಲ್ಲಿ ಇದೆಯಾ? ಈ ತರಹದ ಅನುಮಾನಗಳು ಕೂಡ ಹುಟ್ಟುತ್ತಾ ಇದೆ, ಜನ ಕೇಳ್ತಾ ಇದ್ದಾರೆ. ಇನ್ನು ಮಂದಿರ ಸೋರಿಕೆ ಕುರಿತಂತೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದ ಅರ್ಚಕರು ಮಂದಿರ ನಿರ್ಮಾಣ ಸಮಿತಿಯ ಅಧ್ಯಕ್ಷ ನೃಪೇಂದ್ರ ಮಿಶ್ರಾ ಅವರಿಂದ ರಿಪೇರಿಗೆ ಸೂಚನೆ. ಇನ್ನು ಮಂದಿರ ಸೋರಿಕೆ ಕುರಿತಂತೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿರತಕ್ಕಂಥ ಅರ್ಚಕರು ಮಂದಿರ ನಿರ್ಮಾಣ ಸಮಿತಿಯ ಅಧ್ಯಕ್ಷ ನೃಪೇಂದ್ರ ಮಿಶ್ರಾ ಅವರಿಂದ ರಿಪೇರಿಗೆ ಸೂಚನೆ, ಸಲಹೆಯನ್ನು ಕೊಡಲಾಗಿದೆ. ಮೊದಲ ಮಹಡಿಯ ಕೆಲಸ ಜುಲೈ ಅಂತ್ಯಕ್ಕೆ ಮುಕ್ತಾಯ ಎಂದ ಸಮಿತಿ. ಈಗಾಗಲೇ ಸಮಿತಿ ಜುಲೈ ಅಂತ್ಯಕ್ಕೆ ಮುಕ್ತಾಯ ಆಗುತ್ತೆ ಅಂತ ಹೇಳಿದ್ದಾರೆ. ಡಿಸೆಂಬರ್ ವೇಳೆಗೆ ಮಂದಿರದ ನಿರ್ಮಾಣ ಕಾರ್ಯವೂ ಕೂಡ ಪೂರ್ಣಗೊಳ್ಳುತ್ತೆ. ಆದರೆ ಅಷ್ಟರಲ್ಲಾಗಲೇ ಕೆಲಸದಲ್ಲಿ ಲೋಪದೋಷಗಳು ಉಂಟಾಗಿರುವಂತಹದ್ದು. ಪುರೋಹಿತರು ಕುಳಿತುಕೊಳ್ಳುವ ಸ್ಥಳದ ಜೊತೆ ಗಣ್ಯ ವ್ಯಕ್ತಿಗಳು ಕುಳಿತುಕೊಳ್ಳುವ ಸ್ಥಳದಲ್ಲೂ ಕೂಡ ನೀರು ಮಂದಿರ ಸೋರಿಕೆ ಕುರಿತಂತೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಂತಹ ಅರ್ಚಕರು ಮಂದಿರ ನಿರ್ಮಾಣ ಸಮಿತಿಯ ಅಧ್ಯಕ್ಷ ನೃಪೇಂದ್ರ ಮಿಶ್ರಾ ಅವರಿಂದ ರಿಪೇರಿಗೆ ಸೂಚನೆಯನ್ನ ನೀಡಲಾಗಿದೆ. ಮೊದಲ ಮಹಡಿಯ ಕೆಲಸ ಜುಲೈ ಅಂತ್ಯಕ್ಕೆ ಪೂರ್ಣಗೊಳ್ಳುವಂತಹ ಸಾಧ್ಯತೆ ಇದೆ. ಈ ಘಳಿಗೆವರೆಗೂ, ಈ ಕ್ಷಣದವರೆಗೂ ಅಪೂರ್ಣವಾದಂತಹ ಕೆಲಸ, ರಾಮ ಮಂದಿರದ ಕೆಲಸ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ. ಆದರೆ ರಾಮ ಮಂದಿರ ಉದ್ಘಾಟನೆಯಾಯಿತು, ಸಾಂಗೋಪಾಂಗವಾಗಿ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಲಾಯಿತು. ಅದು ರಾಜಕೀಯದ ಒಂದು ಭಾಗನ, ಅದು ಬೇರೆಯೇ ಚರ್ಚೆ, ಅಥವಾ ಇದನ್ನ ಆದಷ್ಟು ಬೇಗ ಉದ್ಘಾಟನೆಗೊಳಿಸಬೇಕು ಎನ್ನುವಂತಹ ಹಠಕ್ಕೆ ಬಿದ್ದಿದ್ರ ಕೇಸರಿ ಕಲಿಗಳು, ಅದು ಬೇರೆಯೇ ಒಂದು ಚರ್ಚೆಯ ವಿಚಾರ. ಒಟ್ನಲ್ಲಿ ಆತುರಾತುರವಾಗಿ ಉದ್ಘಾಟನೆ ನಡೆಯಿತು. ಲಕ್ಷಾಂತರ ಕೋಟ್ಯಾಂತರ ಭಕ್ತರು ಕೂಡ ರಾಮ ಮಂದಿರಕ್ಕೆ ದಿನನಿತ್ಯ ಬರ್ತಾ ಇದ್ದಾರೆ. ಆದರೆ ಗರ್ಭಗುಡಿಯಲ್ಲೇ ನೀರು ಸೋರ್ತಾ ಇದೆ. ಈ ಬಗ್ಗೆ ಅಲ್ಲಿನ ಅರ್ಚಕರು ಕೂಡ ಅಸಮಾಧಾನವನ್ನ, ಅತೃಪ್ತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಸಮಿತಿಗೆ ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಈ ತರಹದ ಅವ್ಯವಸ್ಥೆಯ ವಿರುದ್ಧವಾಗಿ ಅವರು ಮಾತನಾಡ್ತಾ ಇದ್ದಾರೆ. ತಕ್ಷಣ ಈ ಒಂದು ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಎನ್ನುವಂತಹ ಸಲಹೆಯನ್ನು ಕೂಡ ಅಲ್ಲಿನ ಸಮಿತಿಗಳು ಕೊಟ್ಟಿರ್ತಕ್ಕಂತಹದ್ದು.